ಕಲರ್ ಕಥೆಯನ್ನ ಕಟ್ಟಿ ರೈತರಿಗೆ ಭಾರಿ ಪ್ರಮಾಣದಲ್ಲಿ ವಂಚನೆಯನ್ನ ಮಾಡಲಾಗಿದೆ. ಭತ್ತ ಖರೀದಿ ಮಾಡಿ ರಾತ್ರೋರಾತ್ರಿ ಖತರ್ನಾಕ್ ಕಿಲಾಡಿಗಳು ಎಸ್ಕೇಪ್ ಆಗಿದ್ದಾರೆ. 2 ಕೋಟಿಗೂ ಅಧಿಕ ಮೌಲ್ಯದ ಭತ್ತವನ್ನ ಖರೀದಿಸಿ ಆಸಾಮಿಗಳು ಎಸ್ಕೇಪ್ ಆಗಿದ್ದಾರೆ. ಕಲರ್ ಕಥೆ ಕಟ್ಟಿ ರೈತರಿಗೆ ಪಂಗ್ನಾಮ ಹಾಕಿದ್ದಾರೆ. ಭತ್ತ ಖರೀದಿ ಮಾಡಿ ರಾತ್ರೋರಾತ್ರಿ 2 ಕೋಟಿಗೂ ಅಧಿಕ ಮೌಲ್ಯದ ಭತ್ತವನ್ನ ಖರೀದಿಸಿ ಎಸ್ಕೇಪ್ ಆಗಿರುವಂಥದ್ದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಚಬಾಳ ಗ್ರಾಮದಲ್ಲಿ ಇಂಥ ಒಂದು ಘಟನೆ ನಡೆದಿರುವಂಥದ್ದು. ರೈತರ ಹತ್ರ ಭತ್ತ ಖರೀದಿ ಮಾಡ್ತಾರೆ, ಆದ್ರೆ ಆ ಖರೀದಿ ಮಾಡಿದಷ್ಟು ಹಣವನ್ನ ಅವ್ರಿಗೆ ಕೊಡೋದೇ ಇಲ್ಲ. ಈ ರೀತಿಯಾಗಿ ಕಲರ್ ಕಥೆಯನ್ನ ಕಟ್ಟಿ ಭಾರಿ ಪ್ರಮಾಣದ ಮೋಸವನ್ನ ವಂಚನೆಯನ್ನ ರೈತರಿಗೆ ಮಾಡಿರುವಂಥದ್ದು. ರೈತರ ಬಳಿ ಭತ್ತ ಖರೀದಿಸಿ ಹಣ ಕೊಟ್ಟಿಲ್ಲ ಮಾಲೀಕರು ಪರಾರಿಯಾಗಿದ್ದಾರೆ. ಪ್ರಸಾದ್ ಕಂಡಯ್ಯ, ಮುರಳಿ, ಬೆಂಕಿ ಅನ್ನುವರು ಭತ್ತ ಖರೀದಿಸಿದ್ದಾರೆ. ಸಾಲ ಮಾಡಿ ಭತ್ತ ಬೆಳೆದು ರೈತರಿವಾಗ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಆಂಧ್ರದಿಂದ ಬಂದು ದೂರು ಕೊಟ್ಟು ಠಾಣೆಗೆ ಅಲ್ದಾಡಿದ್ರು ಕೂಡ ಆಂಧ್ರದಿಂದ ಬಂದಿರ್ತಾರೆ ಖರೀದಿ ಮಾಡಕ್ಕೆ ಅಂತ. ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಸಾದ್ ಕಂಡಯ್ಯ, ಮುರಳಿ, ಬೆಂಕಿ ಅನ್ನುವರು ಭತ್ತ ಖರೀದಿ ಮಾಡಿರುವಂಥದ್ದು. ಇನ್ನು ಸಾಲ ಮಾಡಿ ಭತ್ತ ಬೆಳೆದು ಭತ್ತ ಮಾರಾಟ ಮಾಡದಂತ ರೈತರಿಗೆ ಈಗ ಮೋಸ ಆಗಿದೆ. ಆಂಧ್ರದಿಂದ ಬಂದು ರೈತರನ್ನ ನಂಬಿಸಿ ಮೋಸ ಮಾಡಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ ರೈತರು. ಇನ್ನು ದೂರು ಕೊಟ್ಟು ಠಾಣೆ ಅಲ್ದಾಡಿದ್ರು ಕೂಡ ಪತ್ತೆ ಹಚ್ಚೋದಕ್ಕೆ ಹಿಂದೇಟಾಗ್ತಿದ್ದಾರೆ ಪೊಲೀಸರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಸನಗೌಡ ಪಾಟೀಲ್ ಅವರು ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಬಸನಗೌಡ ಪಾಟೀಲ್ ಅವರೇ, ಈ ಒಂದು ಮಾಹಿತಿ ಏನಿದೆ ನಿಜಕ್ಕೂ ಕೂಡ ರೈತರಿಗೆ ಒಂದ್ ರೀತಿಯಾಗಿ ಮೋಸ ಆಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಗಾಯತ್ರಿ ಏನು ಯಾದಗಿರಿಯಲ್ಲಿ ಕಲರ್ ಕಟ್ಟೆ ಕಟ್ಟಿ ರೈತರಿಗೆ ಭಾರಿ ಪ್ರಮಾಣದಲ್ಲಿ ವಂಚನೆ ಮಾಡಿದ ಭತ್ತ ಖರೀದಿ ಮಾಲೀಕರು, ಅಂದ್ರೆ ಭತ್ತ ಖರೀದಿ ಮಾಡಿ ರಾತ್ರಿ ಎಸ್ಕೇಪ್ ಆಗಿ ಖತರ್ನಾಕ್ ಕಿಲಾಡಿಗಳು ಮಾಲೀಕರಂತ ಹೇಳ್ಬೋದು. ಅಂದ್ರೆ ಸುಮಾರು 2 ಕೋಟಿಗೂ ಅಧಿಕ ಮೌಲ್ಯದ ಭತ್ತ ಖರೀದಿ ಮಾಡಿಸಿ ಎಸ್ಕೇಪ್ ಆದ ಆಸಾಮಿಗಳು. ಅಂದ್ರೆ ಏನು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಚಬಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಲವಾರು ರೈತರುಗಳು ಖರೀದಿಸಿ ಹಣ ಕೊಡದೆ ಓಡಿ ಹೋದ ಈ ಭತ್ತ ಖರೀದಿ ಮಾಲೀಕರು ಅಂದ್ರೆ ಪ್ರಸಾದ್ ಮತ್ತು ವೆಂಕಟಯ್ಯ, ಮುರಳಿ, ವೆಂಕಯ್ಯ ಎಂಬ ರೈತ ಭತ್ತ ಖರೀದಿ ಮಾಡಿದಂತ ಮಾಲೀಕರು ಸಾಲ ಸೂಲ ಮಾಡಿ ಭತ್ತ ಬೆಳೆದ ರೈತರಿಗೆ ಭಾರಿ ಪ್ರಮಾಣದಲ್ಲಿ ಮೋಸ ಮಾಡಿದ್ದಾರೆ. ಅಂದ್ರೆ ಆಂಧ್ರ ಪ್ರದೇಶದ ಬಂದು ಇಲ್ಲಿ ರೈತರಿಗೆ ಬಣ್ಣದ ಮಾತು ಹೇಳಿ ರೈತರಲ್ಲಿ ನಂಬಿಸಿ ಮೋಸ ಮಾಡಿ ಭತ್ತವನ್ನು ಖರೀದಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಠಾಣೆಗೆ ತಿರುಗಾಡಿದ್ರು ಕೂಡ ಅವ್ರನ್ನ ಪತ್ತೆ ಹಚ್ಚಲು ಪೊಲೀಸರು ಕೂಡ ಆಗ್ತಾ ಇಲ್ಲ. ಹಾಗಾಗಿ ರೈತರು ಕೂಡ ಬಹಳ ನೊಂದಿದ್ದಾರೆ. ಅಂದ್ರೆ ಎಕರೆಕ್ಕೆ 30,000-35,000 ರೂಪಾಯಿ ದುಡ್ಡು ಖರ್ಚು ಮಾಡಿ ಭತ್ತವನ್ನು ಬೆಳೆದಿರ್ತಾರೆ. ಹಾಗಾಗಿ ನಮ್ಮ ಕುಟುಂಬ ಈಗಾಗಲೇ ಭತ್ತ ಬೆಳೆದು ಭತ್ತವನ್ನು ಮಾರಿದ್ರು ಕೂಡ ನಮ್ಮ ಕೈಗೆ ದುಡ್ಡು ಸೇರಿಸ್ತಾ ಇಲ್ಲ. ಆ ಸಾಲ ಸೂಲ ಮಾಡಿ ತಂದಂತ 35,000 ರೂಪಾಯಿ ಅವರಿಗೆ ಕಟ್ಟಬೇಕಂದ್ರೆ ನಮ್ಗೆ ಜೀವಕ್ಕೆ ಕುತ್ತು ಬಂದಿದೆ. ಹೀಗಾಗಿ ನಾವು ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಅಂತ ಪೊಲೀಸ್ ಠಾಣೆ ಮುಂದೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಅರಳು ತೋಡಿಕೊಂಡಿದ್ದಾರೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೊಲೀಸ್ ಇಲಾಖೆ ಈ ನೊಂದ ರೈತರಿಗೆ ಯಾವ ರೀತಿ ನ್ಯಾಯ ನೀಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವನಗೌಡ ಅವರೇ. ಕೂಡ್ಲಿಗಿ ಮತ್ತು ಕಡಕಲ್ಲು ಬೈಚವಾಳ 3 ಊರು ಕೂಡಿ ಸೇರಿ ಸುಮಾರು 2 ಕೋಟಿ ಮೇಲೆ ಆಗಿದೆ ಸರ್. ಅದು ಪತ್ತೆ ಫೋನ್ 2 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಇಟ್ಟಿದ್ದಾರೆ ಸರ್. ಮನೆಗೆ ಹೋಗಿ ಕೇಳಿದ್ರೆ ಬರ್ತಾನೆ, ಇಲ್ಲೇ ಅದಾನ ಬರ್ತಾನೆ ಅಂತ ಹೇಳ್ತಾರೆ ಸರ್. ಒಂದು 2-3 ಪಾರ್ಟ್ನರ್ ಅದಾರ ಸರ್. ಅವ್ರಿಗೆ ಕೇಳಿದ್ರೆ ಅವರು ಇಲ್ಲ ಅವ್ರ ಬಂಧುಗಳನ್ನೇ ಏನಾದರೂ ಇದು ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಮಾರು 10 ವರ್ಷದಿಂದನೂ ಚೆನ್ನಾಗಿ ವ್ಯವಹಾರ ಮಾಡ್ಕೊಂತ ಬಂದಿದ್ದನ್ರಿ. ಮುಂದೂ ಅದೇ ರೀತಿಯೇ ಕೊಡ್ತಾನೆ, ಮನೆಗೆ ಬಂದು ಕೊಟ್ಕೊಂತ ಓದ್ತಿದ್ದನ್ರಿ ರೊಕ್ಕ. ಈಗನೂ ಹಂಗೆ ಕೊಡ್ತಾನಂತೇಳಿ ಸುಮಾರು 40 ಜನ ರೈತರು ಭತ್ತ ಕೊಟ್ಬಿಟ್ಟಿವಿ. ಅವರಿದ್ರು ಇನ್ನೂ
ರೊಕ್ಕ ಕೊಡಲಾರ್ದ ಪರಾರಿ ಆಗಿಬಿಟ್ಟಾನ ಸರ್. ಒಂದು ಸುಮಾರು